ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಿಮ್ಮ ವೀಡಿಯೋಗೆ ಅಂದರೆ ನಮ್ಮ ವೀಡಿಯೋಗೆ ಏನಕ್ಕೆ ವ್ಯೂ ಬರ್ತಾ ಇಲ್ಲ? ಮೊದಲೆಲ್ಲ ಫಸ್ಟೆಲ್ಲ ಬರ್ತಾಯಿತ್ತು, ಇವಾಗ ಸಡನ್ನಾಗಿ ಏನಕ್ಕೆ ಸ್ಟಾಪ್ ಆಯಿತು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ನಮಗೇನು ಗೊತ್ತೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೀವೇನಾದರೂ ಈ ಥರ ತಪ್ಪು ಮಾಡಿದ್ರೆ ಅಂದರೆ ಇವಾಗ ನಾನು ಒಂದು 4 ಪಾಯಿಂಟ್ ಹೇಳ್ತೀನಿ. ನಮ್ಮ ವೀಡಿಯೋಗೆ ಏನಕ್ಕೆ ವ್ಯೂ ಕಡಿಮೆ ಆಗ್ತಾಯಿದೆ, ಏನಕ್ಕೆ ಬರ್ತಾ ಇಲ್ಲ ಅಂತ ನಾನು ಈ ಪಾಯಿಂಟ್ನ ನಾನು ಹೇಳ್ತೀನಿ. ಅದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ, ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಏನಕ್ಕೆ ಬರ್ತಾ ಇಲ್ಲ ಅಂದರೆ, ಇವಾಗ ನಾನು ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಪದೇ ಪದೇ ಅದನ್ನೇ ಆನ್ ಮಾಡಿ ಇಟ್ಕೊಳ್ಳೋದು. ವ್ಯೂ ಬಂತ ಅಂತ ನಮ್ಮ ವೀಡಿಯೋನೇ ನಾವೇ ಆನ್ ಮಾಡಿ ನೋಡೋದು, ವ್ಯೂ ಎಷ್ಟು ಬಂತು ಅಂತ. ದಯವಿಟ್ಟು ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ, ನಾವು ಒಂದು ಸಲ ವೀಡಿಯೋ ಏನಾದರೂ ಅಪ್ಲೋಡ್ ಮಾಡ್ತು ಅಂದರೆ ದಯವಿಟ್ಟು ಅದನ್ನ ಬಿಟ್ಬಿಡಿ. ಅದು ಮತ್ತೆ ನೀವು ಅದನ್ನ ಆನ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಪಾಡಿಗೆ ಅದು ಓಡುತ್ತೆ, ಮತ್ತೆ ಅದನ್ನು ಚೆಕ್ ಮಾಡೋಕ್ಕೆ ಹೋಗಬೇಡಿ. ನೀವು ಆ ಥರ ಏನಾರು ಚೆಕ್ ಮಾಡಬೇಕು ಅಂದರೆ ವೈ ಟಿ ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ವೀಡಿಯೋ ಆನ್ ಮಾಡಿ ಯಾವ ಥರ ಇದೆ, ಹೇಗೆ ಬಂದಿದೆ, ಚೆನ್ನಾಗಿದೆಯಾ, ಅಪ್ಲೋಡ್ ಮಾಡಾದಮೇಲೆ ಏನಾದ್ರು ಮಿಸ್ಟೇಕ್ ಆಗೈತಾ, ಹಂಗೆ ಅಂತ ಏನು ಚೆಕ್ ಮಾಡೋಕ್ಕೆ ಹೋಗಬೇಡಿ. ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಚೆಕ್ ಮಾಡಿ, ಕರೆಕ್ಟಾಗಿ ಆಯಿತಾ ಇಲ್ವಾ, ಆ ಥರ ಚೆಕ್ ಮಾಡಿ ಅಪ್ಲೋಡ್ ಮಾಡಿ. ನೀವು ಪದೇ ಅದೇ ಥರ ನೀವು ನಿಮ್ಮ ವೀಡಿಯೋ ನೀವೇ ನೋಡ್ಕೋತಾ ಇದ್ದರೆ ಖಂಡಿತ ವ್ಯೂ ಬರೋದಿಲ್ಲ. ಬೇರೆಯವ್ರು ನಮ್ಮ ವೀಡಿಯೋ ನೋಡ್ಬೇಕು. ನಾವು ಏನಕ್ಕೆ ನಾವು ಅಪ್ಲೋಡ್ ಮಾಡೋದು ಅಂದರೆ ವೀಡಿಯೋನ ಬೇರೆಯವ್ರು ನೋಡಲಿ ಅಂತ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ, ನಮ್ಮ ವೀಡಿಯೋದಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ನಮ್ಮ ವೀಡಿಯೋ ನಾವೇ ನೋಡ್ಕೊಳ್ಳೋಂಗಿದ್ರೆ ನಾವು ಏನಕ್ಕೆ ಅಪ್ಲೋಡ್ ಮಾಡಬೇಕು ಅಲ್ವಾ? ಅದಕ್ಕೆ ನಮ್ಮ ವೀಡಿಯೋ ನಾವು ನೋಡಬಾರ್ದು. ಇವಾಗ ಎರಡನೇ ತಪ್ಪು ನಾವೇನು ಮಾಡ್ತೀವಿ ಅಂದರೆ, ಮಿಕ್ಸ್ ಕ್ಯಾಟಗರಿ ಮಾಡೋದು ಚಾನಲ್ಗೆ. ಇವತ್ತು ನಾವು ಕುಕ್ಕಿಂಗ್ದು ಹಾಕಿರ್ತೀವಿ ಅಂದ್ಕೊಳ್ರಿ. ಕುಕ್ಕಿಂಗ್ ಹಾಕುವಾಗ ನಮಗೆ ವ್ಯೂ ಸ್ವಲ್ಪ ಬರ್ತಾ ಇರ್ತದೆ ಅಂದ್ಕೊಳ್ರಿ. ಸಡನ್ನಾಗೆ ನಮಗೇನೋ ಹೊರಗಡೆ ಹೋದ್ವಾ, ಅಲ್ಲೇನೋ ಒಂದು ಶಾಪಿಂಗ್ ಮಾಡಿದ್ವಾ, ಅದ್ರ ವೀಡಿಯೋ ಹಾಕೋದು ಆಯಿತಾ. ಮತ್ತು ಇನ್ನೆಲ್ಲರೂ ಒಂದು ದೇವಸ್ಥಾನಕ್ಕೆ ಹೋದ್ವಾ, ಮತ್ತೆ ಅದನ್ನ ವೀಡಿಯೋ ಹಾಕೋದು. ಅದು ಫುಲ್ ಮಿಕ್ಸ್ ಆಗೋದ್ರೆ ನಿಮ್ಮ ಆಡಿಯನ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ಇವತ್ತು ಕುಕ್ಕಿಂಗ್ ಮಾಡ್ತಾಯಿದ್ರು, ಇವತ್ತು ಮತ್ತೆ ಬೇರೆ ಚೇಂಜು. ಮತ್ತು ನಾವು ಇವತ್ತು ಒಂದು ಕುಕ್ಕಿಂಗ್ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ಯಾವ್ದು ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಜನ. ಆ ಕುಕ್ಕಿಂಗ್ ಕಾಯ್ತಾ ಇರಬೇಕಾದ್ರೆ ನಾವು ಸಡನ್ನಾಗಿ ಚೇಂಜ್ ಮಾಡಿಬಿಡ್ತು ಅಂದರೆ ಅವಾಗ ನಮ್ಮ ಆಡಿಯನ್ಸ್ಗೆ ಏನು ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಅನ್ಸಬ್ ಮಾಡಿಬಿಡ್ತಾರೆ. ಅವಾಗ ನಮಗೆ ಅಷ್ಟು ವ್ಯೂ ಕಡಿಮೆ ಆಗೋಗುತ್ತೆ, ಮತ್ತು ನಮ್ಮ ಚಾನಲ್ ಕಡೆ ಅವ್ರು ನೋಡೋದಿಲ್ಲ. ಅವಾಗ ಅದಕ್ಕೆ ಏನು ಮಾಡಬೇಕು, ನಾವು ಯಾವ ಕ್ಯಾಟಗಿರಿ ವೀಡಿಯೋಸ್ ಹಾಕ್ತೀವಿ ಅದನ್ನೇ ಕಂಟಿನ್ಯೂ ಮಾಡ್ಕೋಬೇಕು. ಅಕಸ್ಮಾತ್ ನಾವು ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತೀವಾ, ವ್ಯೂ ಮತ್ತೆ ಸಡನ್ನಾಗಿ ಡೌನ್ ಆಗುತ್ತೆ. ಅವಾಗ ಏನು ಮಾಡಬೇಕು, ಯಾವ್ದಾರ ಒಂದು ಇನ್ನು ನೆಕ್ಸ್ಟ್ ಯಾವ್ದಾರ ಒಂದು ಕ್ಯಾಟಗಿರಿ ಇಟ್ಕೊಂಡು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತು ಇವತ್ತು ಕುಕ್ಕಿಂಗು, ನಾಳೆ ಒಂದು ಹಾಡು ಹೇಳೋದು, ಇಲ್ಲಾಂದರೆ ಒಂದು ದೇವಸ್ಥಾನದ ಒಂದು ವ್ಲಾಗ್ಸ್ ಹೊರಗಡೆ ಹೋಗಿ ಮಾಡ್ತೀವಲ್ಲ ಅದನ್ನು ಮಾಡೋದು, ಆ ಥರ ಎಲ್ಲ ಫುಲ್ ಮಿಕ್ಸ್ ಕಂಟೆಂಟ್ ಮಾಡಿಬಿಟ್ರೆ ವ್ಯೂ ಫುಲ್ ಕಡಿಮೆ ಡೌನ್ ಆಗೋಗುತ್ತೆ. ಆಗ ನಮ್ಮ ಚಾನಲ್ಗೆ ವ್ಯೂವೇ ಬರೋದಿಲ್ಲ. ಅದಕ್ಕೆ ದಯವಿಟ್ಟು ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈಗ ಮಿಕ್ಸ್ ಕ್ಯಾಟಗರಿ ಹಾಕಿದ್ರೆ ಚಾನಲ್ ಏನು ಮಾನಿಟೈಸನ್ ಆಗೋದಿಲ್ಲ ಅಂತ ಏನಿಲ್ಲ, ಮಾನಿಟೈಸನ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ನಮ್ಮ ಆಡಿಯನ್ಸ್ಗೆ ಕನ್ಫ್ಯೂಸ್ ಆಗೋಗುತ್ತೆ. ಆಗ ನಮ್ಮ ವೀಡಿಯೋಗೆ ವ್ಯೂ ಕಡಿಮೆ ಆಗೋಗುತ್ತೆ. ಇವತ್ತು ಕುಕ್ಕಿಂಗು, ನಾಳೆ ಇನ್ನೊಂದು ಆ ಥರ ಆದರೆ ಅವ್ರು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನಮ್ಮ ಚಾನಲ್ ನೋಡೋದಿಲ್ಲ. ಅದಕ್ಕೆ ನಮ್ಗೆ ಏನಾಗುತ್ತೆ ಅಂದರೆ ಅವಾಗ ನಮಗೆ ವ್ಯೂ ಕಡಿಮೆ ಆಗೋಗುತ್ತೆ. ದಯವಿಟ್ಟು ಆ ಥರ ಒಂದು ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಾವು ಯಾವುದು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಒಳ್ಳೆಯದು. ಯೂಟ್ಯೂಬಲ್ಲಿ ಕುಕ್ಕಿಂಗ್ ಅಂತ ಏನಾದರೂ ಕುಕ್ಕಿಂಗ್ದು ಏನಾದರೂ ಆಗ್ತದೋ ಅಂತ ಒಂದು ಯೂಟ್ಯೂಬಲ್ಲಿ ಏನಾದ್ರು ಕುಕ್ಕಿಂಗ್ ವೀಡಿಯೋಸ್ ಅಂತ ಟೈಪ್ ಮಾಡಿ ಯಾರಾದರೂ ಹಾಕಿದ್ರೆ ನಮ್ಮ ಚಾನಲ್ ಓಪನ್ ಆಗಬೇಕು. ಆ ಥರ ಇರಬೇಕು. ಫುಲ್ ಎಲ್ಲ ಮಿಕ್ಸ್ ಮಾಡಿಬಿಡ್ತು ಅಂದರೆ ನಮ್ಮ ಚಾನಲ್ ಓಪನೇ ಆಗೋದಿಲ್ಲ ಯೂಟ್ಯೂಬಲ್ಲಿ. ಬೇಕಾದ್ರೆ ನೀವು ಇನ್ನೊಂದು ಫೋನಲ್ಲಿ ಬೇಕಾದ್ರೆ ಚೆಕ್ ಮಾಡಿ, ಇನ್ನೊಂದು ಫೋನಲ್ಲಿ ಯಾವುದಾದ್ರೂ ಬೇರೆ ನಿಮ್ಮ ಫೋನಲ್ಲ ಬೇರೆ ಯಾರಾದರೂ ನಿಮ್ಮ ಕಡೆಯವ್ರ ಫೋನಿಂದ ಚೆಕ್ ಮಾಡಿ. ಆವಾಗ ನಮ್ಮ ಚಾನಲ್ ಓಪನ್ ಆಗುತ್ತಾ ಇಲ್ವಾ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ, ಎಲ್ಲ ಕ್ಯಾಟಗರಿ ಮಿಕ್ಸ್ ಮಾಡಿಕೊಂಡ್ರೆ ಓಪನ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ. ಅವಾಗ ನಿಮಗೆ ಅರ್ಥ ಆಗುತ್ತೆ. ಆಗ ಯೂಟ್ಯೂಬರ್ ಏನು ಮಾಡ್ತಾರೆ, ರೆಕಮೆಂಡ್ ಮಾಡೋದು ಕಡಿಮೆ ಮಾಡ್ತಾರೆ. ಆಗ ನಮ್ಮ ವೀಡಿಯೋ ನಾವು ಅಪ್ಲೋಡ್ ಮಾಡ್ತೀವಲ್ಲ, ನಮ್ಮ ಆಡಿಯನ್ಸ್ಗೆ ಅದು ರೀಚ್ ಆಗೋದಿಲ್ಲ. ಅವಾಗ ಅಂದರೆ ಅವ್ರಿಗೆ ನೋಟಿಫಿಕೇಷನ್ ಹೋಗೋದಿಲ್ಲ. ಆ ಥರ ಮಾಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಅದಕ್ಕೆ ನಮ್ದು ಏನೇ ಮಾಡಿದ್ರು ಒಂದೇ ಕ್ಯಾಟಗಿರಿಲಿ ಬರಬೇಕು. ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ನಮ್ಮ ಚಾನಲ್ಲು ಹಾಗೇ ಆಗಿತ್ತು.
ನಮ್ಮ ಚಾನಲ್ ಏನಾಯಿತು ಅಂದರೆ ಯೂಟ್ಯೂಬ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಾ, ಸಡನ್ನಾಗಿ ನಾವು ಬೇರೆ ಯಾವುದೋ ಒಂದು ಕಂಟೆಂಟ್ ಹಾಕ್ತೋ, ಅವಾಗ ಯಾರೋ ಒಂದಿಬ್ಬರು ಕಮೆಂಟ್ ಹಾಕಿದ್ರು ನಮಗೆ ಇದು ಮಾಹಿತಿ ನಮ್ಗೆ ಇಷ್ಟ ಆಗಿಲ್ಲ, ನಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಹಾಕಿದ್ರು ಅವರು. ಆವಾಗ ನಾವೇನು ಮಾಡ್ದೋ, ಅವ್ರಿಗೆ ನಾವು ಇದು ರಿಪ್ಲೈ ಮಾಡ್ದೋ, ಮುಂದೆ ನಿಮ್ಗೆ ಇಷ್ಟ ಆಗುವಂಥ ವೀಡಿಯೋಸ್ನ ಖಂಡಿತ ನಾವು ಹಾಕ್ತೀವಿ ಅಂತ ನಾವು ಅವ್ರಿಗೆ ರಿಪ್ಲೈ ಮಾಡ್ದೋ. ತಕ್ಷಣ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಗೊತ್ತಾ, ನಮ್ಮ ಮಾತಿಗೆ ನಮ್ಮ ಇದು ಕಮೆಂಟ್ಗೆ ನೀವು ಇಷ್ಟು ಬೇಗ ರಿಪ್ಲೈ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ಅಂತ ಹಾಕಿದ್ರು ಗೊತ್ತಾ ನನಗೆ. ಅದಕ್ಕೆ ಏನು ಮಾಡಿರಿ, ಯಾವುದೇ ಆ ವೀಡಿಯೋಸ್ ಹಾಕಿದ್ರು ಒಂದೇ ಕ್ಯಾಟಗಿರಿ ಇರಲಿ, ಮಿಕ್ಸ್ ಕಂಟೆಂಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನೀವೇನು ಮಾಡಿರಿ, ಇವತ್ತೇನು ಮಾಡ್ತೀರಿ, ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀರಾ, ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೆ ಅವಾಗ ಏನು ಮಾಡ್ತೀರಾ, ಸಡನ್ನಾಗಿ ವ್ಯೂ ಕಡಿಮೆ ಇರ್ತದೆ. ಆವಾಗ ನೀವೇನು ಮಾಡ್ತೀರೋ, ಇದರಿಂದ ಏನಾರು ಪ್ರಾಬ್ಲಮ್ ಇರ್ಬೋದೇನೋ, ಏನಾದರೂ ಮಿಸ್ಟೇಕ್ ಇರ್ಬೋದೇನೋ ಅಂತ ಚೆಕ್ ಮಾಡ್ತೀರಾ. ಅದಕ್ಕೆ ನೀವೇನು ಮಾಡಬೇಕು, ವೀಡಿಯೋ ಹಾಕೋಕ್ಕೆ ಮುಂಚೆ ಚೆಕ್ ಮಾಡಿ ಅಪ್ಲೋಡ್ ಮಾಡಿರಿ, ಆಯಿತಾ. ಇವತ್ತು ನಿಮಗೆ ಆ ವೀಡಿಯೋಗೆ ವ್ಯೂ ಬಂದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಖಂಡಿತ ವ್ಯೂ ಬರುತ್ತದೆ. ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ. ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಾವು ಒಂದು ಗಣಿಕೆ ಸೊಪ್ಪಿನ ಸಾರು ಹಾಕಿದ್ದು, ಈ ಚಾನಲಲ್ಲೇ ಗಣಿಕೆ ಸೊಪ್ಪಿನ ಸಾರು ಹಾಕಿ ಅಲ್ಲೇ 1 ವರ್ಷ ಆಗಿತ್ತು, 1 ವರ್ಷದ ಮೇಲಾಗೈತೆ ಅದನ್ನ ಹಾಕಿ. ಆವಾಗ ಅದಕ್ಕೆ ವ್ಯೂ ಎಷ್ಟು ಗೊತ್ತಾ, ಅದನ್ನ ಹಾಕಿದಾಗ ಒಂದು 6 ತಿಂಗಳ ಗಂಟನೂ ಒಂದು 50-60 ಅಷ್ಟೇ ವ್ಯೂ ಇದ್ದದ್ದು. ಆವಾಗ ನಮ್ಗೆ ಅಷ್ಟೇ ವ್ಯೂ ಇದ್ದದ್ದು. ಸಡನ್ನಾಗಿ ಸ್ವಲ್ಪ ವ್ಯೂ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಾವೇನು ಅಂದ್ಕೊಂಡು, ಫಸ್ಟ್ ಪೇಮೆಂಟ್ ಬಂತಲ್ಲ, ಆವಾಗ ನಮ್ಮ ವೀಡಿಯೋ ರನ್ ಆಗ್ಬೋದೇನೋ ಅಂದ್ಕೊಂಡು ನಾವು ಫಸ್ಟ್ ನಮ್ಗೆ ಆ ಥರ ತಲೆಯಲ್ಲಿ ಇತ್ತು. ಒಂದು ಸಲ ನನ್ನ ಮಗಳು ಯಾವಾಗಲೂ ಹೇಳ್ತಾ ಇದ್ದೆ, ಒಂದು ಸಲ ಪೇಮೆಂಟ್ ತಗೊಳ್ಳೋ ಗಂಟನೆ 1 ಸಲ 2 ಸಲ ಪೇಮೆಂಟ್ ತಗೊಂಡ್ರೆ ನಮ್ಮ ವೀಡಿಯೋಗೆ ವ್ಯೂ ಬಂದೇ ಬರುತ್ತೆ, ಹಳೇ ವೀಡಿಯೋ ಎಲ್ಲ ರನ್ ಆಯ್ತವೆ ಅಂತ ಹೇಳಿದ್ಲು. ನನಗೆ ಅದ್ರ ಮೇಲೆಲ್ಲ ನಂಬಿಕೆ ಇರಲಿಲ್ಲ. ಹಳೆ ವೀಡಿಯೋಗೆ ಯಾರು ನೋಡ್ತಾರೆ, ಹಾಕಿ 1 ವರ್ಷದ ಮೇಲಾಗೈತೆ, ಇವಾಗ ಯಾರಾದ್ರೂ ನೋಡ್ತಾರಾ ಅಂದ್ಕೊಂಡು ನಾನು ಸುಮ್ಮನೆ ಆಗಿದೆ. ಈಗ ನನ್ನ ಚಾನಲ್ ಹೋಗಿ ಚೆಕ್ ಮಾಡಿ ನೋಡಿ, ಗಣಿಕೆ ಸೊಪ್ಪಿನ ಸಾರು ಎಷ್ಟು ಓಡಿದೆ ಅಂತ. 10,000 ಮೇಲೆ ಓಡಿದೆ, 10,000 ಮೇಲೆ ಓಡಿದೆ ಅದು. ಅದೇ ಥರ ಒಂದು ಸಲ ಚೆಕ್ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. 10,000 ಓಡಿದೆ, 10,000 ವ್ಯೂ ಬಂದಿದೆ. ಅದಕ್ಕೆ ನಾವು ಅವತ್ತೇ ಡಿಲೀಟ್ ಮಾಡಿಬಿಟ್ಟಿದ್ರೆ ಬರೀ ಒಂದು 50 ವ್ಯೂ ಐತೆ ಅಷ್ಟೇ ಅಲ್ವಾ, ಏನಕ್ಕೆ ಮತ್ತೆ ಇನ್ನೊಂದು ಸಲ ಇದು ಡಿಲೀಟ್ ಮಾಡಿಬಿಟ್ಟು ಇನ್ನೊಂದು ಸಲ ಅದೇ ವೀಡಿಯೋ ಹಾಕವ ಅಂದ್ಕೊಂಡು ನಾವತ್ತು ಡಿಲೀಟ್ ಮಾಡಿದರೆ ನಮಗೆ 10,000 ವ್ಯೂ ಬರ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿರಿ, ನೀವು ಫಸ್ಟು ವೀಡಿಯೋಸ್ ಹಾಕಿ, ಇವತ್ತಿಲ್ಲ ನಾಳೆ ಖಂಡಿತ ವ್ಯೂ ಬಂದೇ ಬರುತ್ತೆ. ನಿಮ್ಮ ಹಳೆ ವೀಡಿಯೋ ಓಡುತ್ತೆ. ಇವಾಗ ನಮ್ಮ ಮೊಟ್ಟೆ ಸಾರು ಇನ್ನೂ ಓಡ್ತೈತೆ ಗೊತ್ತಾ. ನಮ್ಮ ಮೊಟ್ಟೆ ಸಾರು ಬಂದ್ಬಿಟ್ಟು 2,40,000ನೋ 50,000 ಇತ್ತು. ಈಗ 2,61,000 ಓಡಿದೆ. ಇನ್ನೂ ಓಡ್ತೈತೆ ಅದು. ಹಂಗೇನೆ ಒಂದು ಸಲ ವೀಡಿಯೋ ವೈರಲ್ ಆಯಿತು ಅಂದರೆ ಅದು ಓಡ್ತಾನೆ ಇರ್ತದೆ, ಏನು ಸ್ಟಾಪ್ ಏನು ಆಗೋದಿಲ್ಲ. ಇವತ್ತು ವೀಡಿಯೋ ವೈರಲ್ ಆಗೈತೆ ಅಂದರೆ ಸ್ವಲ್ಪ ದಿವಸ ರನ್ ಆಯ್ತದೆ, ಮತ್ತೆ ಸ್ಟಾಪ್ ಮತ್ತೆ ಅದೇ ವೀಡಿಯೋ ರನ್ ಆಗುತ್ತೆ. ಅದಕ್ಕೆ ಸ್ವಲ್ಪ ತಾಳ್ಮೆ ಇರಲಿ. ಯೂಟ್ಯೂಬಿಗೆ ಬಂದಮೇಲೆ ಸ್ವಲ್ಪ ತಾಳ್ಮೆ ಮುಖ್ಯ. ಇವತ್ತಿಲ್ಲ ನಾಳೆ ಓಡ್ತವೆ. ಅದಕ್ಕೇನು ಮಾಡಿರಿ, ನೀವು ಚಾನಲ್ ಓಪನ್ ಮಾಡಿದಾಗ ಜಾಸ್ತಿ ವೀಡಿಯೋಸ್ ಹಾಕೊಂಡೋಗಿ ಜಾಸ್ತಿ. ಆವಾಗ ನಿಮಗೆ ಇದು ಮಾನಿಟೈಸನ್ ಆಗುತ್ತಲ್ಲ, ಅವಾಗ ಅದರಿಂದ ತುಂಬ ಡಾಲರ್ ಎಲ್ಲ ಬರುತ್ತೆ. ಅದಕ್ಕೆ ಹೇಳೋದು, ಯಾವ ವೀಡಿಯೋನು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿಲ್ಲ ನಾಳೆ ಖಂಡಿತ ವ್ಯೂ ಬಂದೇ ಬರುತ್ತದೆ. ಇವತ್ತೇನಾರ ವ್ಯೂ ಬರಲಿಲ್ವಾ, ನೆಕ್ಸ್ಟು ಆ ವಿಡಿಯೋಗೆ ಯೋಚನೆ ಮಾಡಿ, ಅದು ಚೆಕ್ ಮಾಡಿ ನಿಮ್ಮ ಚಾನಲ್ನ, ಏನಕ್ಕೆ ವ್ಯೂ ಬಂದಿಲ್ಲ, ಅದರಿಂದ ಏನಾದರೂ ತಪ್ಪಾಗಿರ್ಬೋದಾ ಅಂತ ಅದನ್ನು ಚೆಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ. ಆಗ ವ್ಯೂ ಖಂಡಿತ ಬರುತ್ತೆ. ಆಮೇಲೆ ಇನ್ನೊಂದು ಕಾರಣಕ್ಕೆ ಏನಕ್ಕೆ ನಮಗೆ ವ್ಯೂ ಬರ್ತಾ ಇಲ್ಲ ಅಂದರೆ, ಫಸ್ಟು ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅದನ್ನು ಜನಕ್ಕೆ ಇಷ್ಟ ಆಗ್ತಾ ಇದೆಯಾ, ನಿಮ್ಮ ಸಬ್ಸ್ಕ್ರೈಬರ್ಗೆ ಅದು ಇಷ್ಟ ಆಗ್ತಾ ಇದೆಯಾ ಇಲ್ವಾ, ಫಸ್ಟು ಅದನ್ನು ಚೆಕ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋಗೆ ಹೋದರೆ ಪ್ರತಿಯೊಂದು ನಾವು ಚೆಕ್ ಮಾಡ್ಕೋಬೋದು. ನಮ್ಮ ವೀಡಿಯೋಗೆ ಯಾವ ಥರ ವ್ಯೂ ಬರ್ತಾ ಇದೆ, ಎಷ್ಟು ಜನ ನೋಡ್ತಾ ಇದ್ದಾರೆ, ಯಾವ್ಯಾವ ಏಜ್ ಅವ್ರು ನೋಡ್ತಾರೆ, ಎಲ್ಲ ಪ್ರತಿಯೊಂದು ಅಲ್ಲಿ ತೋರಿಸ್ತದೆ. ಎಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡಿ. ಆಗ ಇವಾಗ ಒಂದು ವೀಡಿಯೋ ನಾವು ಕಂಟಿನ್ಯೂಸ್ ವೀಡಿಯೋ ಹಾಕ್ತಾಯಿದ್ದೀವಿ, ವ್ಯೂ ಬರ್ತಾಯಿಲ್ಲ ಅಂದರೆ ನಿಮ್ಮ ಆಡಿಯನ್ಸ್ಗೆ ಅದು ಇಷ್ಟ ಆಗ್ತಾಯಿಲ್ಲ, ಅವಾಗ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಅದು ಕ್ಯಾಟಗರಿ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಇವಾಗ ಈ ವಿಡಿಯೋ ನಮಗೆ ನಮ್ಮ ಆಡಿಯನ್ಸ್ಗೆ ಇಷ್ಟ ಆಗ್ತಾ ಇಲ್ವಾ, ಪ್ರತಿಯೊಂದಕ್ಕೂ ಯಾವುದಕ್ಕೂ ವ್ಯೂ ಬರ್ತಾ ಇಲ್ಲ ಅಂದರೆ ನಾವೇನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅಂದ್ಕೊಂಡು ನೀವು ಅದನ್ನು ಚೆಕ್ ಮಾಡಿ. ಅವಾಗ ಕ್ಯಾಟಗರಿ ಬೇಕಾದ್ರೆ ನೀವು ಬೇರೆ ಕ್ಯಾಟಗರಿಲಿ ವೀಡಿಯೋಸ್ ಮಾಡ್ಕೋಬೋದು.
ಇಲ್ಲ ಬೇಡ ನಾವು ಅದೇ ಥರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದರೆ ಆಗ ನಮಗೆ ವ್ಯೂ ಕಡಿಮೆ ಆಗೋಗುತ್ತೆ, ನಮ್ಮ ಚಾನಲ್ಗೆ ವ್ಯೂವೇ ಬರೋದಿಲ್ಲ, ಆ ಥರ ಆಗೋಯ್ತದೆ. ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಫಸ್ಟು ಅದನ್ನ ನಾವು ತಿಳ್ಕೊಬೇಕು. ಮತ್ತು ಇನ್ನೊಂದು ಕಾರಣಕ್ಕೆ ನಮಗೆ ವ್ಯೂ ಏನಕ್ಕೆ ಬರೋದಿಲ್ಲ ಅಂದರೆ ಕ್ಲ್ಯಾರಿಟಿ ಇರೋದಿಲ್ಲ, ನಮ್ಮ ವಿಡಿಯೋ ಕ್ಲ್ಯಾರಿಟಿ ಇರೋದಿಲ್ಲ. ಆಮೇಲೆ ನಾವು ವಾಯ್ಸ್ ಕೊಡಬೇಕಾದ್ರೆ ಬೇರೆ ಏನಾದರೂ ಸೌಂಡ್ ಬರೋದು, ಆಮೇಲೆ ಇದು ಏನಪ್ಪ ಅದು ಕರೆಕ್ಟಾಗಿ ಬೆಳಕಿರೋದಿಲ್ಲ. ಅದೆಲ್ಲ ಆಡಿಯನ್ಸ್ ನಮ್ಮ ಸಬ್ಸ್ಕ್ರೈಬರ್ ನೋಡ್ತಾರೆ ಗೊತ್ತಾ, ಆ ವಿಡಿಯೋ ಕರೆಕ್ಟಾಗೈತಾ, ಕ್ಲ್ಯಾರಿಟಿ ಚೆನ್ನಾಗೈತಾ, ಪ್ರತಿಯೊಂದು ಚೆಕ್ ಮಾಡ್ತಾರೆ. ಅದನ್ನು ನೀವು ಫಸ್ಟು ಅದನ್ನು ನೀವು ಸರಿ ಮಾಡ್ಕೊಳ್ಳಿ. ಏನಾದ್ರು ವ್ಯೂ ಬರ್ತಾ ಇಲ್ಲ ಅಂದರೆ ನಿಮ್ಮ ವೀಡಿಯೋಗೆ ಕ್ಲ್ಯಾರಿಟಿ ಚೆನ್ನಾಗೈತಾ, ಬೆಳಕು ಚೆನ್ನಾಗೈತಾ, ಆಮೇಲೆ ಕರೆಕ್ಟಾಗಿ ವಾಯ್ಸ್ ಕರೆಕ್ಟಾಗೈತಾ, ಇಲ್ಲ ಬೇರೆ ಏನಾದ್ರು ಸೌಂಡ್ ಬರ್ತಾ ಇದೆಯಾ ನಾವು ವಾಯ್ಸ್ ಕೊಡಬೇಕಾದ್ರೆ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಆ ಥರ ಎಲ್ಲ ಚೆಕ್ ಮಾಡಿಕೊಂಡ್ರೆ ಖಂಡಿತ ವ್ಯೂ ಬಂದೇ ಬರುತ್ತದೆ, ಖಂಡಿತ ವ್ಯೂ ಬರ್ತದೆ. ಏನು ವ್ಯೂ ಬರೋದಿಲ್ಲ ಅಂತ ಏನಿಲ್ಲ, ಖಂಡಿತ ವ್ಯೂ ಬರುತ್ತದೆ. ಆಮೇಲೆ ಇನ್ನೇನು ಅಂದರೆ ಜಾಸ್ತಿ ವೀಡಿಯೋಸ್ನ ಡಿಲೀಟ್ ಮಾಡೋಕ್ಕೆ ಹೋಗಬೇಡ್ರಿ. ಡಿಲೀಟ್ ಅಂತೂ ನಿಜವಾಗಿ ನಾನು ಲೈವಲ್ಲೆಲ್ಲ ಹೇಳ್ತಾ ಇರ್ತೀನಿ, ಲೈವಲ್ಲಿ ತುಂಬ ಜನಕ್ಕೂ ಹೇಳ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ವೀಡಿಯೋ ಡಿಲೀಟ್ ಮಾಡಬೇಡಿ. ಅಕಸ್ಮಾತ್ ಆ ಥರ ಇದ್ದರೆ ಪ್ರೈವೇಟ್ ಮಾಡ್ಕೊಳ್ಳಿ. ಪ್ರೈವೇಟ್ ಮಾಡಿಕೊಂಡು ಬೇಕಿದ್ರೆ ಅದನ್ನೇ ಪ್ರೈವೇಟ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿ ಏನು ತೊಂದರೆ ಇಲ್ಲನೋ ಅವಾಗ ಅದೇ ವೀಡಿಯೋ ನಾವು ಅಪ್ಲೋಡ್ ಮಾಡ್ಬೋದು. ಅದನ್ನ ಪ್ರೈವೇಟ್ ಮಾಡಿಕೊಂಡು ಆದರೆ ನಿಮ್ಗೇನಾದ್ರು ಮಾಡ್ಬೋದು, ಇದು ಏನು ತೊಂದರೆ ಇಲ್ಲ, ಅದನ್ನೇ ಇದೇ ವೀಡಿಯೋ ಮಾಡ್ಬೋದು ಅಂದರೆ. ಆದರೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಆ ವೀಡಿಯೋದಲ್ಲಿ ಏನಾರು ಪ್ರಾಬ್ಲಮ್ ಇತ್ತು ಅದನ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಏನೂ ಇಲ್ಲ ಪರವಾಗಿಲ್ಲ, ಎಲ್ಲ ಕ್ಲೀನಾಗಿ ರೆಡಿ ಮಾಡಿ. ಇವಾಗ ನಾವು ಮೊನ್ನೆ ಒಂದು ವೀಡಿಯೋ ಮಾಡಿ ವಾಯ್ಸ್ ಕೊಟ್ಟಿಲ್ಲ, ವಾಯ್ಸ್ ಕೊಟ್ಟಿದ್ದೀವಿ, ಆದರೂ ಅದು ಸರಿಯಾಗಿ ನನ್ನ ಮಗಳು ಚೆಕ್ ಮಾಡಿ ಹಾಕಿರಲಿಲ್ಲ. ಅವಾಗೇನು ಮಾಡಿದೆ, ನಾವು ಡಿಲೀಟ್ ಮಾಡಲಿಲ್ಲ, ಅದನ್ನೇ ನಾವು ಪ್ರೈವೇಟ್ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಸಲ ವಾಯ್ಸ್ ಕೊಟ್ಟು ಮತ್ತೆ ಅದನ್ನೇ ಅಪ್ಲೋಡ್ ಮಾಡಿದೋ. ನಮ್ಗೆ ಯಾವುದು ಕಾಪಿರೈಟ್ ಏನೂ ಬರಲಿಲ್ಲ. ಅದಕ್ಕೆ ಅದನ್ನು ಚೆಕ್ ಮಾಡ್ಕೊಳ್ಳಿ ನೀವು, ಖಂಡಿತ ವ್ಯೂ ಬಂದೇ ಬರ್ತದೆ. ಸಡನ್ನಾಗೆ ವ್ಯೂ ಬರ್ತಾ ಇಲ್ವಲ್ಲ ಅಂದ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿ ಚಾನಲ್ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಕಷ್ಟಪಟ್ಟು ಚಾನಲ್ ಮಾಡಿರ್ತೀರಲ್ವ, ಸ್ವಲ್ಪ ತಾಳ್ಮೆಯಿಂದ ನೋಡಿಕೊಂಡ್ರೆ ಖಂಡಿತ ವ್ಯೂ ಬಂದೇ ಬರ್ತದೆ. ಈ ಥರ ತಪ್ಪುಗಳೆಲ್ಲ ಮಾಡೋದನ್ನಂತ ಖಂಡಿತ ನಮ್ಮ ವೀಡಿಯೋ ವ್ಯೂ ಬರೋದಿಲ್ಲ. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ನಮ್ಮನ್ನ ಕುಕಿಂಗ್ ಯೂಟ್ಯೂಬ್ ಚಾನಲ್ ಅಲ್ಲಲ್ಲ ನಮ್ಮನ್ನ ವಿಜಯ್ ಕುಮಾರ್ ಅಂತ ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ಅದಕ್ಕೂ ಸಪೋರ್ಟ್ ಮಾಡಿ. ಖಂಡಿತ ನಾನು ಅದರಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಈ ವಿಡಿಯೋ ಬಗ್ಗೆ ಕಮೆಂಟ್ ಹಾಕೋದಂತೂ ದಯವಿಟ್ಟು ಮರಿಬೇಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.